ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಖಾಲಿ ಇರುವಂಥ 56 ಪಿಯೋನ್ ಹುದ್ದೆಗೆ ಯಾವ ರೀತಿ ಸುಲಭವಾಗಿ ಮೊಬೈಲ್ ಮೂಲಕ ಅಪ್ಲಿಕೇಶನನ್ನು ಹಾಕಬೇಕಂತ ಹೇಳಿ ಹೇಳ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಷ್ಟವಾದರೆ ಒಂದು ಲೈಕ್ ಮಾಡಿ. ಈ ವೆಬ್ಸೈಟ್ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕ್ರೋಮ್ ಬ್ರೌಸರ್ನಲ್ಲಿ ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗ ಅಂತೇಳಿ ಟೈಪ್ ಮಾಡಿ. ಮೊದಲನೇ ವೆಬ್ಸೈಟ್ ಕಾಣ್ತಿದೆಯಲ್ಲ, ಡಿಸ್ಟ್ರಿಕ್ಟ್ ಕೋರ್ಟ್ ಶಿವಮೊಗ್ಗ, ಅದರ ಮೇಲೆ ಕ್ಲಿಕ್ ಮಾಡಿ. ರಿಕ್ರೂಟ್ಮೆಂಟ್ ಆಫ್ 56 ವೇಕೆನ್ಸಿ ಪ್ಯೂನ್ ಪೋಸ್ಟ್ ಇನ್ ದ ಶಿವಮೊಗ್ಗ ಡಿಸ್ಟ್ರಿಕ್ಟ್, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಕ್ಲಿಕ್ ಹರ್ ಟು ಅಪ್ಲೈ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್. ರೈಟ್ ಸೈಡಲ್ಲಿ ಇದೆ ನೋಡಿ, ಆನ್ಲೈನ್ ಅಪ್ಲಿಕೇಶನ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಅಪ್ಲೈ ಅಂತ ಕ್ಲಿಕ್ ಮಾಡಿ. ಮೇನ್ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಫಸ್ಟ್ ನೇಮ್ ಕೇಳುತ್ತೆ. ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ಯಾವ ಥರ ನಿಮ್ಮ ನೇಮ್ ಇದೆಯಲ್ಲ, ಅದೇ ಥರ ಕ್ಯಾಪಿಟಲ್ ಲೆಟ್ರಲ್ಲಿ ನಿಮ್ಮ ನೇಮನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಒನ್, ನಿಮ್ಮ SSLC ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಫಾದರ್ ನೇಮ್ ಯಾವ ಥರ ಇದೆಯಲ್ಲ, ಅದನ್ನು ಕ್ಯಾಪಿಟಲ್ ಲೆಟರ್ನಲ್ಲಿ ಅದೇ ಥರ ಫಿಲ್ ಮಾಡಿ. ನೆಕ್ಸ್ಟ್ ಒನ್, ಜೆಂಡರ್ ಕೇಳುತ್ತೆ. ನೀವು ಮೇಲ್ ಆದರೆ ಮೇಲ್ ಅಂತ ಹಾಕಿ, ಫೀಮೇಲ್ ಇದ್ರೆ ಫೀಮೇಲ್ ಹಾಕಿ, ಟ್ರಾನ್ಸ್ ವುಮನ್ ಇದ್ರೆ ಟ್ರಾನ್ಸ್ ವುಮನ್ ಅಂತ ಹಾಕಿ. ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. ಕೆಟಗರಿ ಕೇಳುತ್ತೆ. ನಿಮ್ಮದು GM ಆದರೆ GM ಅಂತ ಹಾಕಿ, SC ಇದ್ರೆ SC ಅಂತ ಹಾಕಿ, ST ಇದ್ರೆ ST ಅಂತ ಹಾಕಿ, ಕೆಟಗರಿ 1 ಇದ್ರೆ ಕೆಟಗರಿ 1 ಅಂತ ಹಾಕಿ, ಕೆಟಗರಿ 2A ಇದ್ರೆ 2A ಅಂತ ಫಿಲ್ ಮಾಡಿ. ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ ಕೇಳುತ್ತೆ. ಕಾಸ್ಟ್ ಸರ್ಟಿಫಿಕೇಟ್ನ ಫಿಲ್ ಮಾಡಿ. ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ನ ಇಶ್ಯೂ ಡೇಟ್ ಇರುತ್ತೆ, ಇಶ್ಯೂ ಡೇಟನ್ನು ಫಿಲ್ ಮಾಡಿ. ನೀವು ರೂರಲ್ ವಿದ್ಯಾರ್ಥಿ ಆಗಿದ್ದರೆ ರೂರಲ್ ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಇರುತ್ತೆ, ಅದನ್ನು ಫಿಲ್ ಮಾಡಿ. ಹಾಗೆ ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಆಗಿದ್ದರೆ ಸರ್ಟಿಫಿಕೇಟಲ್ಲಿ ಇಶ್ಯೂ ಡೇಟ್ ಇರುತ್ತೆ, ಫಿಲ್ ಮಾಡಿ. ಮ್ಯಾರೇಜ್ನಲ್ ಸ್ಟೇಟಸ್ ಕೇಳುತ್ತೆ. ನೀವು ಮ್ಯಾರಿಡ್ ಆದರೆ ಮ್ಯಾರಿಡ್ ಅಂತ ಹಾಕಿ, ಇಲ್ಲಾಂದರೆ ಅನ್ಮ್ಯಾರಿಡ್ ಅಂತ ಫಿಲ್ ಮಾಡಿ. ಸಿಟಿಸನ್ ಕೇಳುತ್ತೆ, ಇಂಡಿಯನ್ ಅಂತ ಫಿಲ್ ಆಗಿರುತ್ತೆ. ನಿಮ್ಮ ಅಡ್ರೆಸ್ ಕೇಳುತ್ತೆ. ನಿಮ್ಮ ಡೋರ್ ನಂಬರ್ ಅಥವಾ ಪ್ಲೇಸನ್ನು ಫಿಲ್ ಮಾಡ್ಬೋದು. ನೀವು ಏರಿಯಾ ಅಂದರೆ ನಿಮ್ಮ ಊರು ಅಥವಾ ಸಿಟಿಯನ್ನು ಫಿಲ್ ಮಾಡಿ. ಸ್ಟೇಟ್ ಕೇಳುತ್ತೆ, ಕರ್ನಾಟಕ. ನಿಮ್ಮದು ಡಿಸ್ಟಿಕ್ ಕೇಳುತ್ತೆ. ನಿಮ್ದು ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕನ್ನು ಫಿಲ್ ಮಾಡಿ. ತಾಲೂಕು, ನಿಮ್ದು ಯಾವ ತಾಲೂಕು ಬರುತ್ತೆ ಅದನ್ನು ಆ ತಾಲೂಕನ್ನು ಫಿಲ್ ಮಾಡಿ. ನಿಮ್ಮದು ಪಿನ್ ಕೋಡ್ ಕೇಳುತ್ತೆ. ನಿಮ್ದು ಯಾವ ಪಿನ್ ಕೋಡ್ ಬರುತ್ತೆ ಪಿನ್ ಕೋಡನ್ನು ಫಿಲ್ ಮಾಡಿ. ನಿಮ್ಮ ಪ್ರೆಸೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಎರಡು ಸೇಮ್ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲಾಂತ ನೋ ಅಂತ ಕೊಟ್ಟು ನಿಮ್ಮ ಈಗ ಪ್ರೆಸೆಂಟ್ ಅಡ್ರೆಸ್ ಎಲ್ಲಿದ್ದೀರ ಅದನ್ನು ಫಿಲ್ ಮಾಡ್ಬೋದು. ನಿಮ್ಮ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ನ ಫಿಲ್ ಮಾಡಿ. ಕೆಳಗೆ ಇಮೇಲ್ ID ಕೇಳುತ್ತೆ. ಇಮೇಲ್ ಐಡಿಯನ್ನು ಫಿಲ್ ಮಾಡಿ. ನೀವು ಕಂಪಲ್ಸರಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಮತ್ತು ಇಮೇಲ್ ಐಡಿಯನ್ನು ಫಿಲ್ ಮಾಡಲೇಬೇಕು. ಇಲ್ಲ ಅಂದರೆ ನಿಮ್ಗೆ ಯಾವುದೇ ಥರದ ಮೆಸೇಜ್ಗಳು ಫೋನಿಗೆ ಬರೋದಿಲ್ಲ, ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ ಕ್ಯಾನ್ಸಲ್ ಆಗ್ಬೋದು. ಚೆಕ್ ಬಾಕ್ಸ್ ಅಂತ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆದಮೇಲೆ ಪ್ರಿವ್ಯೂ ಅಂತ ಕೊಡಿ. ಪ್ರಿವ್ಯೂ ಅಂತ ಕೊಟ್ಟ ಮೇಲೆ ನಿಮ್ಮದು ಅಪ್ಲಿಕೇಶನ್ ಏನು ಫಿಲ್ ಮಾಡಿರುತ್ತಲ್ಲ ಅದು ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮ್ಮ ನೇಮ್ ಮತ್ತು ನಿಮ್ಮ ಫಾದರ್ ನೇಮ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಿಮ್ಮ ನೇಮ್ ಕರೆಕ್ಟ್ ಇದರಲ್ಲಿ ಕೆಳಗೆ ಚೆಕ್ ಬಾಕ್ಸ್ ಇರ್ತವೆ, ಅವ್ನು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಅಂದರೆ ನೀವು ಏನಾದರೂ ಎಡಿಟ್ ಮಾಡಬೇಕಂತ ಬಂದರೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ. ಸ್ಕ್ರೋಲ್ ಆದಮೇಲೆ ಇಲ್ಲಿ ಎಡಿಟ್ ಅಂತ ಆಪ್ಷನ್ ಇದೆ. ಎಡಿಟ್ ಅಂತ ಆಪ್ಷನ್ ಇದೆ, ಎಡಿಟ್ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಮಾಡ್ಕೋಬೋದು. ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಅಂದಮೇಲೆ ಇಲ್ಲಿ ಕ್ಯಾಪ್ಚರ್ ಕೊಟ್ಟಿರ್ತಾರೆ, ಕ್ಯಾಪ್ಚರನ್ನು ಫಿಲ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಸೇವ್ ಆ್ಯಂಡ್ ಕಂಟಿನ್ಯೂ ಅಂದರೆ ಕಂಟಿನ್ಯೂ ಮಾಡಿ. ಸೇವ್ ಆ್ಯಂಡ್ ಕಂಟಿನ್ಯೂ ಆದಮೇಲೆ ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ಮೆಸೇಜ್ ಬರುತ್ತೆ. ಆ ಮೆಸೇಜನ್ನು ಅದರಲ್ಲಿ ಒನ್ ಟೈಮ್ ಪಾಸ್ವರ್ಡ್ ಅಂತ ಇರುತ್ತೆ, ಆ ಪಾಸ್ವರ್ಡನ್ನು ಫಿಲ್ ಮಾಡಬೇಕು. ಫಿಲ್ ಆದಮೇಲೆ ಇಲ್ಲಿ ಕೆಳಗೆ ಕ್ಯಾಪ್ಚರ್ ಇದೆ, ಕ್ಯಾಪ್ಚರನ್ನು ಫಿಲ್ ಮಾಡಿ. ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಒನ್ ಬಂದುಬಿಟ್ಟು ನಮಗೆ SSLC ಡೀಟೇಲ್ಸ್ ಕೇಳುತ್ತೆ. ಫಸ್ಟ್ ಒನ್ ಕ್ವಾಲಿಫಿಕೇಷನನ್ನು ಹಾಕಬೇಕು. SSLC ಅಂತ ಫಿಲ್ ಮಾಡಿ. ನೆಕ್ಸ್ಟು ಬೋರ್ಡ್ ಕೇಳುತ್ತೆ. ನಿಮ್ಮದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಬೋರ್ಡ್ ಅಂದರೆ
ಆ ಬೋರ್ಡನ್ನು ಹಾಕಿ, ಇಲ್ಲಾಂದರೆ ಕರ್ನಾಟಕ ಸೆಕೆಂಡರಿ ಎಕ್ಸಾಮಿನೇಷನ್ ಬೋರ್ಡ್ ಅಂತಂದರೆ ಆ ಬೋರ್ಡನ್ನು ಫಿಲ್ ಮಾಡಿ. ನೆಕ್ಸ್ಟು ರೂಲ್ ನಂಬರ್ ಕೇಳುತ್ತೆ, ರೂಲ್ ನಂಬರ್ನ ಫಿಲ್ ಮಾಡಿ. ಪಾಸಿಂಗ್ ಇಯರ್ ಇದೆ, ಪಾಸಿಂಗ್ ಇಯರ್ನ ಫಿಲ್ ಮಾಡಿ. ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟು 625 ಮಾರ್ಕ್ಸನ್ನು ಫಿಲ್ ಮಾಡಿ. ಪಡೆದುಕೊಂಡಿದ್ದಾರಲ್ಲ ಅಷ್ಟು ಮಾರ್ಕ್ಸನ್ನು ಇಲ್ಲಿ ಫಿಲ್ ಮಾಡಿ. ಡೀಟೇಲ್ಸು ಎಲ್ಲ ಫಿಲ್ ಆದಮೇಲೆ ಕೆಳಗೆ ಇಲ್ಲಿ 2 ಅಂತ ಇದೆ, 2ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಆದಮೇಲೆ ಇಲ್ಲಿ ಏನು ಫಿಲ್ ಮಾಡಿರ್ತಲ್ಲ ನಿಮ್ಮದು ಬೋರ್ಡು, ಪಾಸಿಂಗ್ ಇಯರು, ಮ್ಯಾಕ್ಸಿಮಮ್ ಮಾರ್ಕ್ಸು, ಎಷ್ಟು ಮಾರ್ಕ್ಸನ್ನು ತೆಗೆದಿದ್ದೀರಾ ಒಳ್ಳೆ ಪರ್ಸೆಂಟೇಜನ್ನು ಕಾಣುತ್ತೆ. ಎಲ್ಲ ಕರೆಕ್ಟ್ ಇದ್ದರೆ ಹಾಗೆ ಸ್ಕ್ರೋಲ್ ಮಾಡಿ, ಸೇವ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ನ ಅಪ್ಲೋಡ್ ಮಾಡೋದು ಬಂದಿರುತ್ತೆ, ಹಾಗೆ ಸ್ವಲ್ಪ ಸ್ಕ್ರೋಲ್ ಮಾಡಿ. ನಿಮ್ಮ ಫೋಟೋ 50 KB ಮ್ಯಾಕ್ಸಿಮಮ್ ಇರಬೇಕು, ಅದರ ಒಳಗೆ ಇರಬೇಕು. ಅದು ವೈಟ್ ಬ್ಯಾಕ್ಗ್ರೌಂಡಲ್ಲಿ ಫೋಟೋ ಇರಬೇಕು, ಇಲ್ಲಾಂದರೆ ಅದು ಫೋಟೋ ಅಪ್ಲೋಡ್ ಆಗೋಲ್ಲ. ಸಿಗ್ನೇಚರು 50 KB ಒಳಗೆ ಇರಬೇಕು, ಅದನ್ನು ರಿಸೈಜ್ ಮಾಡಿ ಅಪ್ಲೋಡ್ ಮಾಡಿ. ಈಗ ನಾನು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೊಂಡಿದ್ದೀನಿ, ಹಾಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಪ್ರಿವ್ಯೂ ಅಂತ ಬರುತ್ತೆ, ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿ. ಪ್ರಿವ್ಯೂ ಆದಮೇಲೆ ನಿಮ್ಮದು ಮೇನ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಏನು ಫಿಲ್ ಮಾಡಿರ್ತಾರೋ ಎಲ್ಲ ಇಲ್ಲಿ ಶೋ ಆಗುತ್ತೆ. ನಿಮ್ಮದು ನೇಮ್ ಆಗಿರ್ಬೋದು, ನಿಮ್ಮ ಫಾದರ್ ನೇಮ್, ನಿಮ್ಮದು ಡೇಟ್ ಆಫ್ ಬರ್ತು, ನಿಮ್ಮದು ಕ್ಯಾಟಗರಿ, ರೂರಲ್ಲು, ಕನ್ನಡ ಮಾಧ್ಯಮ, ನಿಮ್ಮ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಜಿಮೇಲು ಮತ್ತು ಮೊಬೈಲ್ ನಂಬರನ್ನು ಚೆಕ್ ಮಾಡ್ಕೊಳ್ಳಿ. ಒಳ್ಳೆ ನಿಮ್ಮ ಕ್ವಾಲಿಫಿಕೇಷನ್ ಆ್ಯಡ್ ಆಗಿರುತ್ತೆ, ಅದನ್ನು ಚೆಕ್ ಮಾಡ್ಕೊಳ್ಳಿ. ಎಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತ ಇದೆ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಾನು ಈಗ ಇದನ್ನು ಈ ಅಪ್ಲಿಕೇಶನ್ ನಾನು SC ವಿದ್ಯಾರ್ಥಿದ ಹಾಕಿದ್ರಾಗಿಂದ ಇದಕ್ಕೆ ಯಾವುದೇ ಪೇಮೆಂಟ್ ಇರೋಂಗಿಲ್ಲ, ಹಾಗಾಗಿ ಇದು ಡೈರೆಕ್ಟ್ ಸಬ್ಮಿಟ್ ಆಗುತ್ತೆ. ನೀವು ಜನರಲ್ ಕ್ಯಾಂಡಿಡೇಟ್ ಮತ್ತು ಕ್ಯಾಟಗರಿ 1 ಮತ್ತು 2A ವಿದ್ಯಾರ್ಥಿಗಳಾಗಿದ್ದರೆ ನೀವು ಅಲ್ಲಿ SBI ಅಂತ ಆಪ್ಷನ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಪೇಮೆಂಟ್ ಬರುತ್ತೆ, ಪೇಮೆಂಟನ್ನು ಸಕ್ಸಸ್ ಆದಮೇಲೆ ನಿಮ್ಮದು ಸಬ್ಮಿಟ್ ಆಪ್ಷನ್ ತೋರಿಸುತ್ತೆ. ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಮೇನ್ ಪೇಜಿಗೆ ಬನ್ನಿ, ಹಾಗೆ ಸ್ಕ್ರೋಲ್ ಮಾಡಿ. ಟು ಅಪ್ಲೋಡ್ ಡಾಕ್ಯುಮೆಂಟ್ಸ್ ಕ್ಲಿಕ್ ಮಾಡಿ. ಅಪ್ಲಿಕೇಶನ್ ನಂಬರ್ ಬರುತ್ತೆ, ಅದನ್ನು ಫಿಲ್ ಮಾಡಿ. ಡೇಟ್ ಆಫ್ ಬರ್ತ್ ಕೇಳುತ್ತೆ, ಡೇಟ್ ಆಫ್ ಬರ್ತನ್ನು ಫಿಲ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಂಬರ್ ಕಾಣುತ್ತೆ, ಒಳ್ಳೆ ಅಪ್ಲಿಕೇಶನ್ ನಂಬರು ಬರುತ್ತೆ, ಒಳ್ಳೆ ಕ್ಯಾಂಡಿಡೇಟ್ ನೇಮ್ ಬರುತ್ತೆ, ಒಳ್ಳೆ ಡೇಟ್ ಆಫ್ ಬರ್ತ್ ಬರುತ್ತೆ. 500 KB ಒಳಗೆ PDF ಮಾಡಿ ಅಪ್ಲೋಡ್ ಮಾಡಬೇಕು. ಈ ಥರ ಇಲ್ಲಿ ಅಪ್ಲೋಡ್ ಸ್ಟೇಟಸ್ ಬರುತ್ತೆ, ಅಲ್ಲಿ ವ್ಯೂ PDF ಅಂತ ಬರಬೇಕು. ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ, ಫೈನಲ್ ಸಬ್ಮಿಟ್ ಮಾಡಿ. ಫೈನಲ್ ಸಬ್ಮಿಟ್ ಮೇಲೆ ಕೊಟ್ಟ ಮೇಲೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ನೋಡ್ಬೋದು ನಮ್ಮ SSLC ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಆಗಿದೆ, ಹಾಗೆ ಸ್ಕ್ರೋಲ್ ಮಾಡಿ. ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆ, ಪ್ರಿಂಟ್ ಮೇಲೆ ಓಕೆ ಕೊಡಿ. ಪ್ರಿಂಟ್ ಅಂತ ಕೊಟ್ಟ ಮೇಲೆ ಇದು ಕ್ರೋಮ್ ಬ್ರೌಸರ್ನಲ್ಲಿ ಡೌನ್ಲೋಡ್ ಆಗೋದಿಲ್ಲ, ಇದಕ್ಕಾಗಿ ನೀವು ಸಪ್ರೇಟಾಗಿ ಫೈರ್ಬಾಕ್ಸ್ ಅಂತ ಒಂದು ಆ್ಯಪ್ ಬರುತ್ತೆ, ಆ ಆ್ಯಪಲ್ಲಿ ನೀವು ಮುಖಾಂತರ ನೀವು ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೋಬೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ನೇಮಕಾತಿಯನ್ನು ತೊಗೊಂಬರ್ತೀನಿ. ಎಲ್ಲರಿಗೂ ಧನ್ಯವಾದ.